ಸರ್ ನೀವು ಸ್ಕ್ರಿಪ್ಟಿಂದಲೂ ಕೂಡ ಜರ್ನಿಯಲ್ಲಿದ್ದೀರಾ, ಗ್ರಾಮಾಯಣದ ಸ್ಕ್ರಿಪ್ಟಿಂದಲೂ ಕೂಡ ಇಡೀ ತಂಡದ ಜೊತೆಗೆ ಜರ್ನಿಯಲ್ಲಿದ್ದೀರಾ. ಇವತ್ತು ವಿನಯ್ ರಾಜ್ಕುಮಾರ್ ಅವರು ಈ ರೀತಿಯಾಗಿ ಅಬ್ಬರಿಸೋದನ್ನು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ, ಇದ್ರ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನಗೆ ಎಷ್ಟು ಇಷ್ಟ ಆಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವೆಲ್ಲ ಹೇಗೆ ಇಷ್ಟಪಟ್ಟಿದ್ದೀರ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿದೆ. ದೇವನೂರು ಚಂದ್ರ ಅವ್ರಿಗೆ ಥ್ಯಾಂಕ್ಸು, ಆಮೇಲೆ ಹೈರು ವೇಲಿ ಅವ್ರಿಗೆ ಥ್ಯಾಂಕ್ಸು. ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಸಿನಿಮಾನ ತುಂಬ ವರ್ಷದಿಂದ ಇಷ್ಟಪಟ್ಟು ಮಾಡ್ಕೊಂಬಂದಿದ್ದಾರೆ. ಒಳ್ಳೇದಾಗುತ್ತೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಂಗಳಮ್ಮ, ಸೀನಾ ಅವ್ರನ್ನ ನೋಡಿ ಖುಷಿ ಆಯ್ತಾ? ಒಂದೆರಡು ಮಾತು ಪ್ಲೀಸ್. ಆಲ್ ದ ಬೆಸ್ಟ್ ಹೇಳಿ ಪ್ಲೀಸ್ ಪ್ಲೀಸ್. ಅವ್ರು ಖುಷಿ ಆಯ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು, ಹಳ್ಳಿ ಗಾಡಿನ ಹುಡುಗನ್ ಥರ. ಕುಸುಮನ್ ಬೇರೆ ಟಾರ್ಚರ್ ಕೊಡ್ತಾ ಇದ್ರು, ಎಲ್ಲೋದೆ ಕುಸುಮ ಅಂತ. ನಮ್ಮಮ್ಮ ಆಚೆ ಬಂದ್ರೆ ಅಷ್ಟೇ ಮಾತಾಡಲ್ಲ, ಮನೇಲಿ ಎಲ್ಲರಿಗಿಂತ ಜಾಸ್ತಿ ಮಾತಾಡೋದೇ ನಮ್ಮಮ್ಮ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಎಸ್ ಯು ಅವರೇ, ಐ ನೋ, ಈಗ ಅಣ್ಣನನ್ನೆಲ್ಲರೂ ರೋಲ್ ಮಾಡೆಲ್ ಆಗಿಯೇ ನೋಡೋದು ಪ್ರತಿಯೊಬ್ಬರು ಕೂಡ. ವಿನಯ್ ರಾಜ್ಕುಮಾರ್ ಸರ್ನ ಇದೀಗ ಟ್ರೈಲರಲ್ಲಿ ಇಷ್ಟು ದೊಡ್ಡ ಪರದೆಯಲ್ಲಿ, ಅಂದರೆ ನಮಗೆ ಸಿನಿಮಾ ನೋಡಿದಾಗೆ ಆಗುತ್ತೆ ಅಫ್ಕೋರ್ಸ್, ಈ ರೀತಿಯಾಗಿ ನಾವು ಲಾಂಚ್ ಮಾಡಿದಾಗ. ಸೀನಾ ಆಗಿ ವಿನಯ್ ರಾಜ್ಕುಮಾರ್ ಅವರು ನಿಮಗೆ ಎಷ್ಟು ಇಷ್ಟ ಆದರು, ಹೇಗೆ ಅನ್ನಿಸ್ತು ಅಂತ? ಎಲ್ರಿಗೂ ನಮಸ್ಕಾರ. ಶುರು ಮಾಡೋಕ್ಕೆ ಮುಂಚೆ ಫಸ್ಟು ಇದನ್ನು ಆ್ಯಕ್ಚುಲಿ ಇನ್ನೊಬ್ರು ನೆನೆಸ್ಕೊಬೇಕು. ಈ ಸಿನಿಮಾ ಶುರು ಮಾಡಿದ ಪ್ರೊಡ್ಯೂಸರ್ ಬೇರೆ, ಇವಾಗ ಈ ಸಿನಿಮಾ ರಿಲೀಸ್ ಮಾಡ್ತಿರೋ ಪ್ರೊಡ್ಯೂಸರ್ ಬೇರೆ. 8 ವರ್ಷ ಆಗಿದೆ. 8 ವರ್ಷದಲ್ಲಿ ಏನೇನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಈ ಸಿನಿಮಾಗೆ ಒಂದು ಶಕ್ತಿ ಇತ್ತು, ಈ ಸಿನಿಮಾಗೆ ಒಂದು ಉಸಿರಿತ್ತು. ಆ ಉಸಿರು ಆ 8 ವರ್ಷನೂ ಇಲ್ಲಿ ತನಕ ಕರ್ಕೊಂಬಂದಿದೆ ನಮ್ಮ ಡೈರೆಕ್ಟ್ರು. ಸೊ ಸರ್, ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಯು. ಈ ಜರ್ನಿ ಅದು ಹೆಂಗೆ ಮಾಡಿದ್ವಿ ಗೊತ್ತಿಲ್ಲ, ನೀವು ಎಷ್ಟು ಕಷ್ಟಪಟ್ಟಿದ್ದೀರ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರ ಬಗ್ಗೆ ನೀವು ತಿಳ್ಕೊಬೇಕು. ಈ 8 ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅಂತ. ಈ ಟ್ರೇಲರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನು ಹೇಳಲೇಬಾರ್ದು. ಎಲ್ಲರಿಗೂ ಹೇಳ್ತೀನಿ, ಈ ಟ್ರೇಲರ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನಿಮಾ ಹೆಂಗಿರುತ್ತೆ ಅಂತ. ಟ್ರೇಲರ್ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಟ್ರೇಲರೇ ಸಿನಿಮಾ ಎಂದು ಬೇರೆ ಥರನೇ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಅಣ್ಣನ ಈ ರೀತಿ ನೋಡೋಕ್ಕೆ. ಅವನಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟು, ಒಂದು ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದನ್ನು ಆಚೆ ತೆಗ್ದಿದ್ದಾರೆ. ಸಖತ್ ಖುಷಿ ಆಯಿತು. ಆ್ಯಂಡ್ ಅವ್ರ ಪೇರ್ ತುಂಬ ಚೆನ್ನಾಗಿದೆ, ಮೇಘಾ ಶೆಟ್ಟಿ ಅವರು ಆ್ಯಂಡ್ ವಿನಯ್ ಸಖತ್ತಾಗಿ ಕಾಣಿಸ್ತಾರೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಲ್ಲಿ ನನಗೆ ರೊಮ್ಯಾಂಟಿಕ್ ಪೋರ್ಷನ್ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಐ ಹ್ಯಾವ್ ಟು ವಿಶ್ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಸಿನಿಮಾ ಪಕ್ಕಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಬರ್ಕೊಂಡ್ಬಿಟ್ಟಿದೆ. ನಾನು ಸಖತ್ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಪ್ಪಾಜಿ ಅವರೇ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಥ್ಯಾಂಕ್ ಯು ಸರ್. ಓಕೆ ವಿನಯ್ ಸರ್ ಪ್ಲೀಸ್ ಬನ್ನಿ. ನಮ್ಮ ಗ್ರಾಮಾಯಣ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದಂತಹ ನಮ್ಮ ದೊಡ್ಡ ಮನೆ ಕುಟುಂಬಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಮೇಘ ಅವರೇ ಪ್ಲೀಸ್ ಜಾಯ್ನ್ ಆಗಿ. ಸರ್ ಪ್ಲೀಸ್.